ಗೈಸ್, ನಾನೇನೋ ಈ ತಾಜ್ ಮಹಲ್ನ ನೋಡಾಯ್ತು, ಆದ್ರೆ ಇವಾಗ ನಾನು ನಿಮಗ್ ತೋರಿಸೋಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಒಳಗಡೆ ಏನೈತೆ ಇಂಟ್ರೆಸ್ಟಿಂಗ್, ಯಾವ ತರ ಐತೆ ಹೋಗಿ ನೋಡೋಣ. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಆಗ್ರಾಗ್ ಬಂದಿದ್ದೀನಿ ತಾಜ್ ಮಹಲ್ ನೋಡೋಣ ಅಂತ. ವಿಶ್ವವಿಖ್ಯಾತವಾದಂತ ತಾಜ್ ಮಹಲ್ನ ಇವತ್ತು ನಾನು ನಿಮ್ಗೆ ತೋರಿಸೋಂತ ಪ್ರಯತ್ನ ಪಡೋಣ. ನಮ್ಮ ಹಿಂದೆ ನೋಡ್ಬೋದು ಐ ಲವ್ ಆಗ್ರಾ ಅಂತ ಬೋರ್ಡ್ ಕಾಣಿಸ್ತೈತೆ. ಗವರ್ನಮೆಂಟ್ ಬಸ್ ಸಿಗುತ್ತೆ ಅಲ್ಲಿ, ಬಸ್ಗೂ ಕಾಣಿಸ್ತಾ ಇದೆಯಾ, ಅದೇ ಗವರ್ನಮೆಂಟ್ ಬಸ್ ಸ್ಟಾಪು. 30 ರೂಪಾಯಿ ಕೊಟ್ಟರೆ ಕರ್ಕೊಂಡೋಗಿ ಸೀದಾ ಇದು ತಗೊಬಿಡ್ತಾರೆ. ಹಂಗೆ ಹೋಗೋಣ ಇವಾಗ ಬಸ್ ಸ್ಟ್ಯಾಂಡ್ ಕಡೆ. ನೈ ಚಾಯ್ಯ ಭಯ್ಯ, ಬನ್ನಿ ಗೈಸ್, ಹಂಗೆ ಮುಂದೆ ಹೋಗೋಣ ಇವಾಗ. ಗೈಸ್, ಆ ಸೈಡಲ್ಲಿ ಏನು ನೋಡಿದ್ರಲ್ಲ ಅಷ್ಟು ಗ್ಯಾಪ್ ಇಟ್ಟಿರ್ತಾರೆ. ನೀವು ಅಷ್ಟು ಗ್ಯಾಪಲ್ಲಿ ಈಗ ಒಳಗಡೆ ಬರಬೇಕು. ಆಚೆ ಕಡೆ ಹೋದ್ರೆ ನಿಮ್ಗೆ ಎಲ್ಲೂ ಕಾರ್ನರ್ ಇರಲ್ಲ. ಇಲ್ಲಿ ನಿಂತಿರೋವಲ್ಲ, ಅಲ್ಲಿ ನಿಂತಿರೋವೆಲ್ಲ ತಾಜ್ ಮಹಲ್ ಬಸ್ಗಳೇ. ಯಾಕೆ ಗೊತ್ತಾ, ಈ ಆಟೋದವ್ರು ಏನು ಮಾಡ್ಬಿಟ್ಟಿರ್ತಾರೆ, ಫುಲ್ಲು ಆ ಬರೋ ದಾರಿನೇ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಎಲ್ಲ ಆಟೋದಲ್ಲಿ ಹೋಗಲಿ ಅಂತ. ನೀವೇನಾದರೂ ಆಟೋದಲ್ಲಿ ಹೋದರೆ ಫಿಕ್ಸ್ ಗುರು ನಿಮಗೆ ಎಳಿಯೋದು. ಇವಾಗ ಬನ್ನಿ, ಬಸ್ಸು ನಮಗೋಸ್ಕರ ರೆಡಿಯಾಗಿ ನಿಂತಿರುತ್ತೆ. ಹೋಗಿ ಎತ್ಕೊಂಡು ಟಿಕೆಟ್ ಪ್ರೈಸೆಲ್ಲ ಎಷ್ಟು ಅಂತ ಹೇಳ್ತೀನಿ. ಗಾಯ್ಸ್, ಇಲ್ಲಿ ಬಂದೆ ಗಾಯ್ಸ್. ಇಲ್ಲಿ ಮೊದಲು ಬಸ್ ಇತ್ತು ಗಾಯ್ಸ್, ನಾವು ಹೋಗ್ಬೇಕಾದ್ರೆ. ಇವಾಗ ಬಸ್ ಇಲ್ವಂತೆ, ಬರೀ ಆಟೋಗಳಲ್ಲಿ ಮಾತ್ರ ಹೋಗ್ಬೇಕಂತೆ. 50-100 ರೂಪಾಯಿ ತೊಗೊತಾರೆ ಅಂತ ಹೇಳೋರೆ. ನೋಡೋಣ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಐತೆ ಅಷ್ಟೇ ಗಾಯ್ಸ್. ಬಸ್ ಇಲ್ವಂತೆ, ಬಸ್ಸು ಹುಡುಕು ವೇಸ್ಟು ಅಂದರು. ಬರೀ ಇವಾಗ ಯಾವುದಾದ್ರೂ ಒಂದು ಆಟೋದಲ್ಲೇ ಹೋಗ್ಬಿಡೋಣ. 5-6 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸು. 4-2 ಇದೆ, ಪ್ಲಸ್ಸು ತಾಜ್ ಮಹಲ್ ಇದೆ ಗೈಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಆಟೋದಲ್ಲಿ 100 ರೂಪಾಯಿ ಕೊಟ್ಟು. ಬೆಸ್ಟ್ ಇದೊಂಥರ, ಇದ್ರಲ್ಲಿ ಸವಾರಿ ಮಾಡೋ ಏನು ಇಚ್ಛೆ ಬೇರೆ. ಇವಾಗ ನೋಡೋದು ಇಲ್ಲಿ ತಗೊಂಬಂದ್ಬಿಡ್ತಾರೆ. ಈ ಥರದ್ದು 2 ಕವರ್ ತೊಗೊಬೇಕು, ಯಾಕಂದರೆ ಚಪ್ಪಲಿಗೆ ಹಾಕೊಳ್ಳೋಕ್ಕೆ. ಇಲ್ಲ ಅಂದರೆ ತಾಜ್ ಮಹಲ್ ಮೇಲ್ಗಡೆ ಬಿಡಲ್ಲ, ಅಲ್ಲಿಂದ ಹಂಗೆ ವಾಪಸ್ ಕಳಿಸ್ತಾರೆ. ಅಲ್ಲಿ ತಗೊತೀರಾ ಅಂದರೆ ನಿಮಗೆ 30 ರೂಪಾಯಿ ತಗೊತಾರೆ ಒಂದಿಗೆ. ಅದಕ್ಕೆ ಇಲ್ಲೇ ತಗೊಂಬಿಡಿ, 10 ರೂಪಾಯಿ ಆಗುತ್ತೆ. ಇವಾಗ ನೋಡ್ಬೋದು ತಾಜ್ ಮಹಲ್ ಒಳಗಡೆ ಹೋಗ್ತಾ ಇದ್ದೀವಿ. ಗೇಟ್ ಒಳಗಡೆ ಎಂಟ್ರಿ ಆಗೋಣ. ಇನ್ನೂ 500 ಮೀಟ್ರ್ ಐತೆ. ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕಂತೆ. ನಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಆಮೇಲೆ ನೀವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ತಗೊಂಡೇ ಇರಬೇಕು. ಮತ್ತು ನೀರು ಬಾಟ್ಲು ಮಾತ್ರ ಎಂಟ್ರಿ. ನಿಮ್ಗೆ ಯಾವುದೇ ತಿಂಡಿ ಕುರ್ಕುರೆ ಅವ್ಯಾವ ಎಂಟ್ರಿ ಇಲ್ಲ. ಹಿಂಗೇ ನಡ್ಕೊಂಡು ಹೋಗ್ತಾ ಇರ್ಬೋದು. ಅಲ್ಲಿ ಗೈಡು ಅಂತೆಲ್ಲ ಕೇಳ್ತಾರೆ, ಅವೆಲ್ಲ ತಗೊಂಬೇಡಿ ಗೈಸ್. ಗೈಡೆಲ್ಲ ವೇಸ್ಟು, ಯಾಕೆ ನಾವೇ ಇಲ್ವಾ ಗೈಡ್ ಯಾಕೆ. ಈಗ ಗೈಸ್, ಫೈನಲ್ ಆಗಿ ಇವತ್ತು ಎಂಟ್ರಿ ಟಿಕೆಟ್ ಫ್ರೀ ಅಂತೆ ಶನಿವಾರದೊತ್ತು. ನನಗೆ ಗೊತ್ತಿರಲಿಲ್ಲ. ಬೇರೆ ಟೈಮಲ್ಲಿ ಬಂತು ಅಂದರೆ 150 ರೂಪಾಯಿ, ನಾರ್ಮಲ್ ಟಿಕೆಟ್ ಅಂದರೆ 30-40 ರೂಪಾಯಿ ಇರುತ್ತಂತೆ. ಇವಾಗ ಹೋಗೋಣ, ಅದಕ್ಕೆ ಒಳಗೋಗೋಣ. ಪತಾಯ ಬೈ ತಮಿಳ್ನಾಡು ಬೈ ಕನ್ನಡ ಕರ್ನಾಟಕ ಸರ್. ಗೈಡ್ ಗುರು, ಮೊದಲನೇ ಬಾರಿಗೆ ತಾಜ್ ಮಹಲ್ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಇದ್ರ ಹಿಂದೆಯಿಂದ ನೋಡ್ಕೊಂಡು ಹೋಗಿದ್ದೆ, ಒಳಗಡೆ ನೋಡೋಕ್ಕಾಗಿರಲಿಲ್ಲ. ನಾವು ಸಿಕ್ಕಾಪಟ್ಟೆ ಬೇಜಾರಿತ್ತು. ಇದು ನೋಡಿ ತಲೆ ಸಿಕ್ಕಿಲ್ಲ, ಬಂದು ಬಿದ್ದರೆ ನೀವು ನೋಡ್ರಿ ತಾಜ್ ಮಹಲ್ನ. ಓಹೋ, ಏನು ಹಿಂಗೆ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಜನ ಅವ್ರ ಗೈಸ್ ಇವತ್ತಂತೂ. ಅದ್ರ ಒಳಗಡೆ ಎಲ್ಲ ಹೋಗ್ಬೋದು ಗೈಸ್, ಅದ್ರ ಒಳಗಡೆನೂ ಹೋಗೋಣ ಇರಿ. ಬಾ 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 ಬಾ. ಏನು ಬೆಳಗ್ಗೆ ಕಾಣಿಸ್ತಾ ಇದ್ದೀರಿ, ನಿಮ್ಗೆ ಕಾಣಿಸ್ತಿಲ್ಲ ಅಂತ ಗೊತ್ತು. ಸಿಕ್ಕಾಪಟ್ಟೆ ಬಿಸ್ತೈತೆ ಇವತ್ತಂತೂ ಇಲ್ಲಿಂದ. ಗುರು, ನಿಮಗೆ ನನ್ನಿಂದೆ ಕಾಣಿಸ್ತಿರೋ ತಾಜ್ ಮಹಲ್ ಯಾವ ಕಲರ್ ಕಾಣಿಸ್ತಿದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಪ್ಪುಗಿದ್ರೆ ಈ ಕೂಡಲೇ ಎದ್ದು ಆಸ್ಪತ್ರೆಗೆ ಹೋಗ್ರಿ, ಯಾಕಂದ್ರೆ ಅದಿರೋದು ಬೆಳ್ಳಗೆ. ಅಲ್ಲ, ಇಷ್ಟೊಂದು ಬೆಳಗೈತಲ್ಲ, ಏನು ತೊಳೆದಿ ಬೆಳಗಿ ಮಡಗವ್ರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಗುರು, ಇದನ್ನ ಅಮೃತ ಶಿಲೆ ಅಂತ ಕರೀತಾರೆ. ಇದನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಇಂದ ಮಾಡಿರ್ತಾರೆ. ಅದಕ್ಕೆ ಈ ಕಲ್ಲು ಹಿಂಗೆ ಬಳ ಪಳ ಪಳ ಅಂತ ಹೊಳಿತದೆ. ನಮ್ಮ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಈ ಸುಣ್ಣದ ಕಲ್ಲು ಅಂತೆಲ್ಲ ಕೇಳಿರ್ತೀರಲ್ವಾ, ಆ ತರ ಕಲ್ಲಿದು. ಅದಕ್ಕೆ ಇದ್ರ ನೈಜ ಹೊಳಪು ಇಷ್ಟು ಎದ್ದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ನಮ್ಮ ಇಂಡಿಯಾದಿಂದ ಇದು ಕೂಡ ಒಂದು.
ಏಳನೇ ಅದ್ಭುತ. ಇಷ್ಟು ದೊಡ್ಡ ತಾಜ್ ಮಹಲ್ನ ಶಹಜಹಾನ್ ನಿರ್ಮಿಸ್ತಾರೆ 1631ರಲ್ಲಿ. ಅದು ಮಮತಾಜ್ಗೋಸ್ಕರ. ಅಷ್ಟಕ್ಕೂ ಈ ಮಮತಾಜ್ ಎಷ್ಟನೇ ಹೆಂಡತಿ ಗೊತ್ತಾ? ನೀವು ಅಂದ್ಕೊಂಡಂಗೆ ಈ ಶಹಜಹಾನ್ಗೆ 1ನೇ ಹೆಂಡತಿ 2ನೇ ಹೆಂಡತಿ 3ನೇ ಹೆಂಡತಿ ಅಲ್ಲ, 4ನೇ ಹೆಂಡತಿ ಈ ಮಮತಾಜ್. ಈ ಮಮತಾಜ್ಗೋಸ್ಕರನೇ ಯಾಕೆ ನಿರ್ಮಿಸ್ಬೇಕಾಗಿತ್ತು? ಈ ಫೇಮಸ್ ತಾಜ್ ಮಹಲ್ ಬಗ್ಗೆ ಹಲವು ವದಂತಿಗಳಿದೆ. ಅದ್ರ ಬಗ್ಗೆ ಎಲ್ಲ ಇವತ್ತು ನಾನು ಇಲ್ಲಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಮುಂದೆ ಅಂತ ಬರುವಂತ ದಿನಗಳಲ್ಲಿ ಉತ್ತರ ಸಿಗುವಂತ ಟೈಮ್ ಬರುವುದು. ಆದ್ರೆ ಇವಾಗ ನೀವೇನ್ ನೋಡ್ತಾ ಇದೀರಲ್ಲ, ಈ ಅಮೃತ ಶೆಲೆಯ ಕಲ್ಲುಗಳು ಅದರ ನೈಜ ಒಳಪನ್ನ ಕಳ್ಕೊಂತಿದೆ ಅಂತ ಅನಿಸುತ್ತೆ. ನೀವು ದೂರದಿಂದ ನೋಡಿದ್ರೆ ಅದು ಎಷ್ಟು ಬಿಸಿಲು ಜಾಸ್ತಿ ಹೊಡಿತೋ ಅಷ್ಟು ಬ್ರೈಟ್ ಆಗಿ ಕಾಣುತ್ತೆ. ಹತ್ರ ಬರ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇದು ಯಾವ ತರ ಅವನತಿ ಹೊಂತೈತೆ ಅಂತ. ಓಹೋ ನೋಡ್ರಿ ನೋಡ್ರಿ, ಎಲ್ಲ ಎಂಜಾಯ್ ಮಾಡ್ತಾವ್ರ ಕಣ್ರಿ. ಬರ್ರಿ ಮನೇಲಿ ಕುತ್ಕೊಂಡು ಏನ್ರಿ ಮಾಡ್ತೀರಾ? ಬರ್ರಿ ತಾಜ್ ಮಹಲ್ ಕರ್ಕೊಂಬರ್ರಿ. ಅವಾಗ್ಲಿಂದ ಅದು ಇದು ಮಣ್ಣು ಮಸಿ ಅಂತ ಹೇಳಿದ್ದೆ ಆಯ್ತು. ಬರ್ರಿ ರೀ ಹೋಗಿ ತಾಜ್ ಮಹಲ್ ಮೇಲೆ ನಡ್ಕೊಂಡು ಹೋಗೋಣ. ಇವಾಗ ಒಳಗಡೆಗೆ ಹೋಗೋಣ ಸೀದಾ. ಗುರು, ಎಷ್ಟೊಂದ್ ಜನ ಈ ಹುಡುಗಿರಿಗೆ ಪ್ರೀತಿಯ ಸಂಕೇತ ಅಂತ ಈ ತಾಜ್ ಮಹಲ್ನ ಕೊಡ್ತಿರಲ್ಲ, ಅವರು ನೋಡ್ಲೇಬೇಕಾಗಿರೋಂಥ ವಿಡಿಯೋ ಇದು. ನೀವೇನ್ ಕೊಡ್ತಿರಲ್ಲ ಈ ತಾಜ್ ಮಹಲ್ನ ಪ್ರೀತಿಯ ಸಂಕೇತ ಅಂತ. ಈ ಶಹಜಹಾನ್ಗೆ 4 ಜನ ಹೆಂಡ್ತಿದಿರು. ಮೊದಲನೇವಳ ಮೇಲಿಲ್ಲ, 2ನೇವಳ ಮೇಲಿಲ್ಲ, 3ನೇವಳ ಮೇಲಿಲ್ಲ, 4ನೇವಳ ಮೇಲೆ ಇರುವಂತ ಪ್ರೀತಿಗೆ ಶಹಜಹಾನ್ ತಾಜ್ ಮಹಲ್ ಕಟ್ಟವನೆ. ನೀವು ನಿಮ್ ಹುಡುಗಿ ಕೊಡ್ತಾ ಇದೀರ ಅಂದ್ರೆ ನೀವು 4 ಜನ ಇಷ್ಟಪಡ್ತಾ ಇದ್ದೀರಾ ಅಂತನಾ? ನಮಗೆಲ್ಲ ಗೊತ್ತಾಗೋಯ್ತು. ಆ ಗೈಡ್ ಜೊತೆ ಹೋದ್ರೆ ಅಲ್ಲಿಂದ ಹಂಗೆ ಎಂಟ್ರಿ ಆಗ್ಬೋದು, ಇಲ್ಲ ಅಂದ್ರೆ ಹಿಂಗೆ ಸುತ್ತ ಹಾಕೊಂಡು ಹೋಗ್ಬೇಕು ರೀ ಎಂಟ್ರಿ ಆಗಕ್. ನೀವು ಒಳಗಡೆ ಎಲ್ಲ ನೋಡಕ್ಕೆ ಕನಿಷ್ಠ ಪಕ್ಷ 1 ಗಂಟೆ ತಗೊಳುತ್ತೆ. ಅಷ್ಟು ದೊಡ್ಡದಾಗೈತೆ. ನನ್ಗೇನ ಇದು ಅಷ್ಟು ಇಂಟ್ರೆಸ್ಟಿಂಗ್ ಅನಿಸಿಲ್ಲಪ್ಪ. ತಾಜ್ ಮಹಲ್ ಅಷ್ಟೊಂದೇನು ಫೀಲ್ ಇಲ್ಲ ನನಗೆ. ಹಾ ಗೊತ್ತಿಲ್ಲ, ನೋಡೋಣ ಬರ್ರಿ. ಒಳಗಡೆ ಹೋದ್ರೆ ಆ ಫೀಲ್ ಬರುವುದೇನೋ ಅಂತ. ನನ್ಗೆ ಹೇಳ್ಬಾರ್ದು ಭಯಲ್ಲಿ, ಯಾಕೆ ಬೇಕು? ಒಳಗಡೆ ಹೋಗ್ಬಿಡೋಣ ಬರ್ರಿ. ನೋಡ್ರಿ ಯಮುನಾ ನದಿ ಯಾವ ರೇಂಜಿಗೆ ಆಗೈತೆ. ಹಾ, ನಾಳೆ ನಾನು ನಿಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗ್ತಾ ಇರೋದು. ಕೇದಾರ್ನಾಥ್ ಇಲ್ಲಿ 22 ಓಪನು. ಯಮುನೋತ್ರಿ ಕರ್ಕೊಂಡು ಹೋಗ್ತೀನಿ. ಯಮುನೆ ಹುಟ್ಟುವಂಥ ಜಾಗ ಯಮುನೋತ್ರಿ. ಆ ಜಾಗಕ್ಕೆ ನಾಳೆ ನಿಮ್ಮನ್ನು ಕರ್ಕೊಂಡು ಹೋಗೋಂಥ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿ ನೋಡ್ತಾ ಇದೆಯಲ್ಲ ಅದು ಫೋರ್ಟು. ಓಹೋ, ಈ ಕೊಳಚೆ ನೀರಲ್ಲಿ ಬೋಟಿಂಗ್ ಕರ್ಕೊಂಬಂದವರಪ್ಪ. ಆಮೇಲೆ ನಾವು ಸಂಗಮದಲ್ಲಿ ಸ್ನಾನ ಮಾಡ್ತೀವಲ್ಲ ಈ ಮಹಾಕುಂಭಮೇಳದಲ್ಲಿ, ಆ ನೀರು ಹರ್ಕೊಂಬಂದು ಹಿಂಗಾಸಿನ ಹಂಗವಾಗೋದು. ಆಮೇಲೆ ಈ ತಾಜ್ ಮಹಲ್ ನೋಡ್ತಾ ಇದ್ದೀರಲ್ಲ, ಈ ಸೈಡಲ್ಲಿ 4 ಮಿನಾರ್ಗಳು ನೋಡ್ಬೋದು. ಆಗಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ಅಕ್ಕಪಕ್ಕ ಯಾರನ್ನ ದಾಳಿಗಿರಿ ಮಾಡಿಬಿಡೋರು ಅಂದ್ಬಿಟ್ಟು ಅಲ್ಲಿಂದ ವಾಚ್ ಮಾಡೋರು. ಅದಕ್ಕೆ ನೀವು ಯಾವುದೇ ಸಾಮ್ರಾಜ್ಯಗಳು ನೋಡಿದ್ರು ಕೆರೆ ಅಕ್ಕಪಕ್ಕದಲ್ಲೇ ಕಟ್ಕೊಂಡಿರ್ತಾರೆ, ನೀರಾವರಿ ಚೆನ್ನಾಗಿರಲಿ ಅಂತ. ಗೈಸ್, ಅಮೃತ ಶಿಲೆಯನ್ನು ಮುಟ್ಟೋವಂಥ ಕೆಲಸ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲೂ ಬಿಟ್ಟಿಲ್ಲ, ಇಲ್ಲೂ ಹೆಸ್ರುಗಳು ಬರೆದುಬಿಟ್ಟವ್ರು. ಎಲ್ಲ ಕೆತ್ತನೆಗಳ್ನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾರಿಲ್ಲ ಅಂದರೆ ಈ ಕಲಾವಿದ್ರಿಗೇನು ಕಮ್ಮಿ ಇಲ್ಲ ಗೈಸ್. ಎಲ್ಲಿ ಬೇಕು ಅಲ್ಲಲ್ಲೇ ಬರಹಗಳನ್ನ ಹಚ್ಚಿ ಇಳಿಸ್ಬಿಡ್ತಾರೆ ಪ್ರೀತಿಯ ಸಂಕೇತವಾಗಿ. ನೋಡ್ರಿ, ಇದೇ ಸುಣ್ಣದ ಕಲ್ಲು ಅಂತೀವಿ ನಮ್ಮ ಕನ್ನಡದಲ್ಲಿ ನೋಡಿದ್ರೆ. ಆ ಥರ ಇದೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಮಗೆ? ನಿಮಗೆ ವೀಡಿಯೋ ನೋಡ್ಬೇಕಾದ್ರೆ ಏನು ಫೀಲ್ ಇರುತ್ತಲ್ವ, ಈ ಮಕ್ಳುಗಳಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋದಷ್ಟೇ ಉದ್ದೇಶ. ಡೈರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಅಷ್ಟೊಂದು ಫೀಲ್ ಆಗೋಲ್ಲ ಗೈಸ್. ಯಾವತ್ತನ ಆಗಲಿ ಚಿತ್ರದಲ್ಲಿ ನೋಡಿದ್ರೆ ಮಾತ್ರ ಚೆಂದ. ಡೈರೆಕ್ಟಾಗಿ ನೋಡಿದ್ರೆ ಅಷ್ಟೊಂದು ಫೀಲ್ ಇರೋಲ್ಲ ಗೈಸ್. ನಾನು ಓಡಾಡ್ಕೊಂಡು ಒಂದು ರೌಂಡ್ ಬಂದ್ಬಿಟ್ಟೆ ಗೈಸ್. ಇಲ್ಲಿ ನೋಡಿದ್ರೆ 200 ರೂಪಾಯಿ ಟಿಕೆಟು ಗೈಸ್. ಗೊತ್ತಿಲ್ಲ ನನಗೆ. ಇವಾಗ ಇದು ಒಳಗೆ ಹೋಗ್ಬೇಕು ರೀ, ಏನೋ ಮ್ಯೂಸಿಯಮ್ ಐತಂತೆ ಒಳಗಡೆ. ಇವಾಗ ಒಳಗೆ ಎಂಟ್ರಿ ಕೊಡಿಸ್ತಾರೆ, ಒಳಗಡೆ ಹೋಗೋಣ. ಆಮೇಲೆ ನೀವು ಆಚೆ ಹೇಳ್ತಾರಲ್ಲ ಗೈಡ್ಗಳು 600 ರೂಪಾಯಿಗೆ, ಅವರು ಬಂದು ಇಲ್ಲಿ ಟಿಕೆಟ್ ತಗೊಂಡು ನಿಂತಿದ್ರು. ಆಮೇಲೆ ಏನಾದರೂ ನೀವು ಗೈಡ್ ಕೊಟ್ಟರೆ ಇನ್ನು ಒಳಗೆ ಎಂಟ್ರಿ ಕೊಡೋಂಗಿಲ್ಲ ಅನ್ಕೊಂಬಿಟ್ಟಿರ, ಅವ್ರಿಗೂ ಸೇರಿ ನೀವೇ ಟಿಕೆಟ್ ತೊಗೊಬೇಕಾಯ್ತದೆ. ಆಯಿತಾ? ಬರೀ ಒಳಗೆ ಹೋಗೋಣ ಇವಾಗ ಗೈಸ್. ಫೈನಲ್ ಆಗಿ ಸ್ಲಿಪ್ಪರ್ ಈ ಥರ ಹಾಕೊಂಡ್ಬಿಡ್ಬೇಕು ನೋಡ್ರಿ, ಎಲ್ಲರೂ ಹಾಕೊಂಡವ್ರೆ. ಇವಾಗ ಇದ್ರೊಳಗಡೆ ಹೋಗ್ಬೋದು. ನನಗೆ ಯಾವ ಥರ ಫೀಲ್ ಆಯ್ತೈತೆ ಅಂದರೆ, ಒಳ್ಳೆ ಆಸ್ಪತ್ರೆಲಿ ICUಗೆ ಹೋಗ್ಬೇಕಾದ್ರೆ ಹೋಗ್ತೀವಲ್ಲ, ಸೇಮ್ ಅದೇ ಥರ ಫೀಲ್ ಆಯ್ತೈತೆ. ಇವಾಗ ಬನ್ನಿ ಇದ್ರೊಳಗಡೆ ಹೋಗೋಣ ಗೈಸ್. ಈ ಥರ ಮರದ ಹಲಗೆಗಳ ಮೇಲೆ ಹತ್ಬೇಕು. ಇವಾಗ ಹತ್ತಿದ್ರೆ ಮೇಲ್ಗಡೆ ಸ್ವರ್ಗದಂತ ತಾಜ್ ಮಹಲ್ನ ನೋಡ್ತೀರ. ಈ ಜನ್ಮದಲ್ಲಂತೂ ನೀವು ನೋಡಲ್ಲ, ಮುಂದಿನ ಜನ್ಮದಲ್ಲಾದರೂ ನೋಡೋರಂತೆ. ಓಹ್ ಅಯ್ಯಪ್ಪ,
ಏನು ಮಾರ್ಬಲ್ಲಪ್ಪ ಇವು ಗೈಸ್. ಒಳ್ಳೆ ಸ್ಕಿಡ್ ಆಗಂಗೈತೆ ನನಗಂತೂ. ಗಾಯ್ಸ್ ಇಲ್ಲೂ ಅಂತೂ ಸಿಕ್ಕಾಬಟ್ಟೆ ಬಿಸ್ತು ಗಾಯ್ಸ್. ನಾನು ಆಗಲೇ 1.5-2 ಲೀಟ್ರ್ ನೀರು ಕುಡಿದ್ಬಿಟ್ಟೆ. ಡಯಟಲ್ಲಿ ಬೇರೆ ಇದ್ದೀನಿ, ಕೊತ ಅಂತ ಕುದಿದ ದೇಹ. ಒಳಗಡೆ ಹೋಗೋಣ, ಅದೇನು ಮ್ಯೂಸಿಯಂ ತೋರಿಸ್ಬಿಡ್ತೀನಿ. ಇದು ನೋಡ್ಕೊಂಡ್ರೆ ಸಾಕು ನೀವು. ಓಹೋ, ಸುಣ್ಣದ ಕಣ್ಣಲ್ಲೇ ಎಲ್ಲ ಡಿಸೈನ್ ಮಾಡಿಬಿಟ್ಟಿರೋದು, ಕೈಯಿಂದ ಮುಟ್ಟಂಗಿಲ್ಲ, ದೂರ ಐತೆ. ಇದನ್ನು ಇವಾಗ ನಮ್ಮದು ಸೆಂಟ್ರಲ್ ಗೌರ್ಮೆಂಟು ರೆಸ್ಕ್ಯೂ ಮಾಡ್ತಾವ್ರೆ. ಇವಾಗ ಒಳಗೆ ಹೋಗೋಣ ಬರ್ರಿ ಗೈಸ್. ಫಾರಿನರ್ಸ್ ಎಲ್ಲ ನೋಡ್ಕೊಂಡು ಬರ್ತಾವ್ರೆ ಗೈಸ್. ಫೈನಲಾಗಿ ಒಳಗಡೆ ನೋಡ್ಕೊಂಬಂದೆ ಗೈಸ್. ಒಳಗಡೆ ಇನ್ನೇನಿಲ್ಲ, ಶಹಜಾನ್ ಮತ್ತು ಮುಮ್ತಾಜ್ ಅವ್ರದ್ದು ಸಮಾಧಿ ಐತೆ. ಒಂದು ರೌಂಡ್ ಹೊಡಿತೀವಿ. ಮತ್ತು ಮೇಲ್ಗಡೆ ಎಲ್ಲ ಅರಬಿಕ್ ಅಕ್ಷರಗಳಲ್ಲಿ ಏನೇನೋ ಬರೆದಿರ್ತಾರೆ, ಅದೆಲ್ಲ ಓದಿ ಹೇಳೋಷ್ಟು ಬರೋಲ್ಲ ನನಗೆ. ಅದು ನೋಡ್ಬೋದಷ್ಟೇ ಮೇಲ್ಗಡೆ. ಮತ್ತು ಇನ್ನೇನಿಲ್ಲ ಒಳಗಡೆ. ನೀವು ನಮ್ಮ ಬಿಜಾಪುರದ ಗೋಲ್ ಗುಂಬಜ್ ನೋಡಿದ್ದೀರಾ? ನಮ್ಮ ಬಿಜಾಪುರದ ಗೋಲ್ ಗುಂಬಜ್ ಇದಕ್ಕಿಂತ ಚೆನ್ನಾಗೈತೆ. ಹೋಲಿಕೆ ಮಾಡಿದ್ರೆ ಸಿಕ್ಕಾಬಿಟ್ಟೆ ಅಗ್ಲ ಐತದು. ಇದು ಅಷ್ಟೊಂದು ಅಗ್ಲ ಇಲ್ಲ, ಒಳಗಡೆ ಚಿಕ್ಕದು ನೋಡೋಕ್ಕೆ. ಸ್ವಲ್ಪ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡೋರು ಅಷ್ಟೇ ಗೈಸ್. ಒಳಗಡೆ ಇನ್ನೇನಿಲ್ಲ. ಇದ್ರೊಳಗಡೆ ಅಂಥ ಇಂಟ್ರೆಸ್ಟಿಂಗ್ ತೋರಿಸೋವಂಥದ್ದೇನಿಲ್ಲ. ನೀವು ಆಚೆ ಏನು ದೊಡ್ಡದು ಕಾಣಿಸ್ತದಲ್ಲ, ಒಳಗಡೆ ಅಷ್ಟೊಂದು ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕನೇ ಕಾಣೋದು. ಇಲ್ಲಿ ನೋಡ್ರಿ ಗೈಸ್, ಈ ಥರ ಹಿಂಗೆ ನಾವು ಕೈಗಳೆಲ್ಲ ಇಕ್ತಾ ಇರ್ತೀವಲ್ಲ, ಹಸ್ತಗಳೆಲ್ಲ ಇಕ್ಕಿ ಅದ್ರ ನೈಜ ಒಳಪನ್ನ ಕಳ್ಕೊತಾ ಇರೋದು. ಇಲ್ಲೇ ಕಣ್ಣಾರೆ ಕಾಣಿಸ್ತೈತಾ ಕೊಳೆ? ಎಷ್ಟು ಕೈಲಿರುತ್ತೋ ಅದೆಲ್ಲ ಈ ಕಲ್ ಮೇಲೆ ಇರುತ್ತೆ. ಅದಕ್ಕೇ ಏನು ಮಾಡಿಬಿಟ್ಟವ್ರೆ, ಫುಲ್ ಎಲ್ಲ ಸಂಜೆ ಹೊತ್ತು ಒರೆಸ್ತಾರೆ ನಾವಪ್ಪ ಕುಂತ್ಕೊಂಡು. ಆ ಪಟ್ಟಿಗೆ ಕೊಳೆ ಅದು ಇನ್ನೇನು ಮಾಡ್ತಾರೆ ಎಲ್ಲ. ಫಾರಿನರ್ಸ್ ಎಲ್ಲ ಶಾಕ್ ಆಗ್ಬಿಟ್ಟವ್ರೆ ಇದನ್ನು ನೋಡಿ. ನಮಗೇನು ಅಷ್ಟೊಂದು ಶಾಕ್ ಅನ್ನಿಸ್ತಿಲ್ಲ, ಯಾಕಂದರೆ ನಾನು ಈ ಗೋಲ್ ಗುಂಬಜ್ ನೋಡಿದ್ದೀನಿ, ಸೇಮ್ ಅದು ಅಷ್ಟೇ ಇದೆ. ಅದು ಗೋಲ್ ಗುಂಬಜ್ ಇದಕ್ಕಿಂತ ದೊಡ್ಡದೈತೆ ಒಳಗಡೆ. ಹೇಳಬೇಕು ಅಂದರೆ ಅದಕ್ಕೆ ಟಾಪು ಎತ್ತಕ್ಕೆಲ್ಲ ಮೆಟ್ಲೆಲ್ಲ ಐತೆ. ಇದು ಒಳಗಡೆ ಎತ್ತಕ್ಕೆ ಮೆಟ್ಲೆಲ್ಲ ಇಲ್ಲ ನಿಮಗೆ, ಆಚೆಯಿಂದ ನೋಡ್ಬೋದಷ್ಟೇ. ಇದು ನೋಡ್ರಿ, 1, 2, 3 ಫ್ಲೋರು ನೋಡ್ಕೊತ ಇದ್ದಿದ್ದು ಆಗಿನ ಕಾಲದಲ್ಲಿ. ಇದೊಂಥರ ಚೆನ್ನಾಗಿದೆ ಜೀವನ. ಹಿಂಗೆ ಅನ್ಕೊಂಡಿದ್ದ ಕಡೆ ಹೋಗೋದು ನೋಡೋದು ಎಲ್ಲ ಖುಷಿ ಆಯ್ತು ನನಗಂತೂ. ಆಮೇಲೆ ಈ ಆಚೆ ಕಡೆ ಗೈಡ್ ಹೇಳಿದ್ರು ಡೈರೆಕ್ಟ್ ಎಂಟ್ರಿ ನಮಗೆ ಹಂಗೆ ಹಿಂಗೆ ಅಂತದ್ದು. ಎಲ್ಲಿ ಬಿಟ್ಟರು ನಮ್ಮ ತಾಯಣಿಗೂ ಗೊತ್ತಿಲ್ಲ ಡೈರೆಕ್ಟ್ ಎಂಟ್ರಿ. ಇವಾಗ ನಾವು ಹೋಗಿ ಬಂದಿದ್ದು ಡೈರೆಕ್ಟ್ ಎಂಟ್ರಿ ಇದ್ದಂಗೆ ಇತ್ತಪ್ಪ. ಅವ್ರು ಇನ್ನೆಲ್ಲಿಂದ ಡೈರೆಕ್ಟ್ ಎಂಟ್ರಿ ಮಾಡಿಸ್ತಾಯಿದ್ರು ಹೊಸ್ದಾಗಿ ಗೊತ್ತಿಲ್ಲ. ಇವಾಗ ಕೆಳಗೆ ಇಳಿದು ಬಿಡೋಣ. ಇದೇನು ಅಲ್ಲಾಡ್ತದಲ್ಲ ಅಲ್ಲಿಗೆಗಳು. ಕೆಳಗೆ ಹೋಗಿ ಹಾಕಿ ನಡೀದು ಗಾಯ್ಸ್. ಫೈನಲ್ ಆಗಿ ನೋಡಿದ್ರಲ್ಲ, ಇದಾಗಿತ್ತು ತಾಜ್ ಮಹಲ್ನ ವ್ಲಾಗು. ಮುಂದಿನ ಸಲ ಯಾರಾದರೂ ನಿಮ್ಮ ಹುಡುಗಿಗೆ ತಾಜ್ ಮಹಲ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿ. 1, 2, 3, 4ನೇಳು ಆಗಿರೋಕ್ಕೆ ಇಷ್ಟಪಡ್ತೀರಾ ಅಂತ. ನೀವೇನಾದ್ರು ಅಂಥ ಗಿಫ್ಟ್ ಕೊಡಬೇಕು ಅಂದರೆ ಲೈಫಲ್ಲಿ ಮರೆಯೋಕ್ಕಾಗ್ತಾರೆ. ಯಾವ ಥರ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಸೈಡ್ ಬಂದಾಗ ಸ್ವಲ್ಪ ಗೈಡಿಂದ ಸ್ವಲ್ಪ ಹುಷಾರಾಗಿರಿ, ಆಟೋದವರಿಂದ ಸ್ವಲ್ಪ ಹುಷಾರಾಗಿರಿ. ಒಬ್ಬೊಬ್ಬರೇ ಬಂದರೆ ಸ್ವಲ್ಪ ವಿಲ್ ಪವರಿಂದ ಧೈರ್ಯದಿಂದ ಇರಿ, ಯಾರಿಗೂ ಏನಾಗಲ್ಲ. ಈ ವಿಡಿಯೋ ನೋಡ್ಕೊಂಬಂದು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ